ಅವರು ಇಷ್ಟು ವರ್ಷ ಅನುಭವಿಸಿರೋ ನೋವಿಗೆ ಅವರ ಮಗುವನ್ನ ಅವರಿಗೆ ಹಿಂದಿರುಗಿಸಿ ಕೊಡೋದು ಸೂಕ್ತ ಪರಿಹಾರ ಅನ್ನೋದು ನನ್ನ ಭಾವನೆ. ಯುವರ್ ಆನರ್, ಆ ಮಗು ಬಯಾಲಜಿಕಲ್ ಪೇರೆಂಟ್ಸ್ ಜೊತೆನೇ ಇರಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ನ್ಯಾಯನೂ ಇರಬಹುದು. ಆದರೆ ಆ ಮಗುನ 6 ವರ್ಷದಿಂದ ನಾನು ಬೆಳೆಸ್ತಾ ಇದ್ದೀನಿ. ಆ ಮಗು ನನ್ನನ್ನು ಅಮ್ಮ ಅಂತ ಕರೀತಾಳೆ, ನನ್ನ ಹಸ್ಬೆಂಡ್ನ ಅಪ್ಪ ಅಂತ ಕರೀತಾಳೆ. ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಆದರೆ ಕೆಲವು ದಿನದಿಂದ ಆಗ್ತಿರೋ ಘಟನೆಗಳು ಮನಸ್ಸಿಗೆ ತುಂಬ ಹಿಂಸೆ ಆಗ್ತಿದೆ. ಆ ಹಿಂಸೆನ ನನಗೆ ನೋಡೋಕೆ ಶಕ್ತಿ ಇಲ್ಲ. ಆ ಮಗು ದೃಷ್ಟಿಯಿಂದ ಆದರೂ ಆ ಮಗು ನಮ್ಮ ಜೊತೆನೇ ಇರಬೇಕು ಅನ್ನೋ ತೀರ್ಮಾನ ಕೊಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಶಾಲಿನಿಯವರು ತಮ್ಮ ದೃಷ್ಟಿಯಲ್ಲಿ ಅವರು ಮಾತಾಡಿದ್ದಾರೆ, ಅದು ನಿಜ, ಅದು ಸತ್ಯನೇ. ಆದರೆ ಸೀತಾರವರು ಮಗಳ ದೃಷ್ಟಿಯಲ್ಲಿ ಬೇಡಿಕೊಂಡಿದ್ದಾರೆ. ಮಗಳ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ತಾಯಿ ಆಗ್ಬೇಕಲ್ವಾ? ಇಲ್ಲಿ ಅಧಿಕಾರ ಮತ್ತು ಮಮಕಾರಗಳ ನಡುವೆ ಯುದ್ಧ ನಡೀತಾ ಇದೆ. ಮಹಾಸ್ವಾಮಿ, ಮಮಕಾರವೇ ಹೆಚ್ಚು ಯೋಗ್ಯವಾದದ್ದು ಅಂತ ನನಗನ್ನಿಸ್ತಾ ಇದೆ. ಯುವರ್ ಆನರ್, ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು. ನಾನು ಇಷ್ಟೊತ್ತು ಮಾತಾಡಿದ್ದು ನಿಮಗೆ ಕಠೋರ ಅನ್ಸೋದಾದ್ರೆ, ಇಷ್ಟೋ ದಿವಸ ಅನುಭವಿಸಿದಲ್ಲ ಆ ಮಗು ಮಾನಸಿಕ ಹಿಂಸೆ, ಅದಕ್ಕೆ ಕಾರಣರಾದ ಶ್ಯಾಮ್ ಶಾಲಿನಿ ಬಗ್ಗೆ ನೀವೇನು ಹೇಳ್ತೀರಿ? ಮಹಾಸ್ವಾಮಿ, ಈ ಘನ ನ್ಯಾಯಾಲಯವು ಮಗುವಿನ ಭವಿಷ್ಯದ ಹಿತದೃಷ್ಟಿಯಿಂದ ತೀರ್ಪು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಊಟದ ವಿರಾಮದ ನಂತರ ಕೋರ್ಟ್ ಕಲಾಪಗಳು ಮುಂದುವರಿಯುತ್ತವೆ. ಕೋರ್ಟ್ ಇಸ್ ಅರ್ಜೆಂಟ್ ಫಾರ್ ನೌ. ಆದರೆ ಡೆಲಿವರಿ ಟೈಮಲ್ಲಿ ಆಗಿದ್ದು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ನಮ್ಮಿಂದ ತುಂಬ ತಪ್ಪುಗಳು ನಡೆದೋಗಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೀತಾ ನಮ್ಮ ಮಗುನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಿಹಿ ಸೀತಾನೆ ಅಮ್ಮ ಅಂತ ಅನ್ಕೊಂಡಿದ್ದಾಳೆ, ಅದು ನಿಜಾನೇ. ಆದ್ರೆ ಸಿಹಿ ನನ್ನ ಮಗಳು, ನನ್ನ ರಕ್ತ. ಸಿಹಿ ನನಗ್ ಬೇಕು ಯುವರ್ ಆನರ್. ಯಾಕಂದ್ರೆ ಮತ್ತೆ ನಮ್ದೇ ಆದ ಮಗು ನಮಗ್ ಬೇಕು ಅಂತ ಅಂದ್ರೆ ತಾಯಿ ಆಗೋ ಭಾಗ್ಯ ನನಗಿಲ್ಲ. ಆದ್ರೆ ಸೀತಾಗ ಹಾಗಲ್ಲ. ಅವಳ ವಯಸ್ಸು ಇನ್ನೂ ಚಿಕ್ಕದು, ಈಗಷ್ಟೇ ಮದುವೆ ಆಗಿದ್ದಾಳೆ. ಅವಳು ಮುಂದೆ ಇಡೀ ಜೀವನನೇ ಇದೆ. ಅವಳು ಸಿಹಿನ ಹೊರತಾಗಿ ಇನ್ನೊಂದು ಮಗುನ್ ಮಾಡಿಕೊಂಡು ಖುಷಿಯಾಗಿರ್ಬೋದು. ಇಲ್ಲ, ಸಿಹಿನ ನನ್ನ ಜೀವನ. ಅವಳಿಲ್ಲ ಅಂದ್ರೆ ನಾನಿರಲ್ಲ. ಸಿಹಿ ನನಗೆ ಬೇಕೇ ಬೇಕು. ಆರ್ಡರ್ ಆರ್ಡರ್. ಯು ಪ್ರೊಸೀಡ್. ಹಾಗೆ ಈ ಮಗು ವಿಚಾರದಿಂದ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯ ತುಂಬಾ ಜಗಳ ನಡೀತಾ ಇದೆ. ಸಿಹಿ ನಮಗ್ ಸಿಗದೆ ಹೋದ್ರೆ ಶ್ಯಾಮ್ ನನ್ನಿಂದ ದೂರ ಆಗ್ತೀನಿ ಅಂತಿದ್ದಾನೆ. ನನ್ನ ಶ್ಯಾಮ್ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಸಿಹಿ ನಮ್ ಜೊತೆ ಇರ್ಲೇಬೇಕು ಯುವರ್ ಆನರ್. ಅದಕ್ಕೆ ಕೇಳ್ಕೊಳ್ತಿದ್ದೀನಿ, ಸಿಹಿನ ನಮಗ್ ಕೊಡ್ಸಿ. ಅದರಿಂದ ನನ್ನ ಜೀವನ, ಶ್ಯಾಮ್ ಜೀವನ ಎರಡೂ ಉಳಿಯುತ್ತೆ. ದಯವಿಟ್ಟು ದಯವಿಟ್ಟು ನ್ಯಾಯ ಕೊಡ್ಸಿ. ಶಾಲಿನಿ, ನೀನು ಸಿಹಿಗೆ ಫ್ಯೂಚರಲ್ಲಿ ಒಳ್ಳೆ ತಾಯಿ ಆಗ್ತೀಯೋ ಇಲ್ವೋ, ಬಟ್ ಯು ಆರ್ ಅ ಬ್ರಿಲಿಯಂಟ್ ಆಕ್ಟರ್. ಇವರಿಗೆ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳದ ಮೇಲೆ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂದಿತ್ತು. ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಮಗು ಅದರ ಬಯೋಲಾಜಿಕಲ್ ಪೇರೆಂಟ್ ಜೊತೆನೇ ಇರಬೇಕಾಗುತ್ತೆ.
ನಾನು ಇದ ಮನೆ ಅಪ್ಪನ ಜೊತೆನೇ ಇರೋದು ಅಂತ ಹೇಳು ಪ್ಲೀಸ್. ಸಿಹಿ ಬಾ. ಶಾಲಿನಿ, ಬಿಡಿ ನನ್ನ, ನಾನು ನಿಮ್ ಜೊತೆ ಬರಲ್ಲ. ನನ್ನ ಮಗಳು ನನ್ನ ಜೊತೆನೇ ಇರ್ಲಿ ಪ್ಲೀಸ್. ಶಾಲಿನಿ, ಬಯೋಲಾಜಿಕಲ್ ಮದರ್ ನಾನು, ಸಿಹಿಗೆ ನಿಜವಾದಮ್ಮ ನಾನೇ. ಕೊನೆಗೂ ನಾನೇ ಗೆದ್ದಿದ್ದು. ನಾನು ಈ ಮಗುನು ಬೇರೆ ಅಂತ ಅನ್ನಿಸ್ತಾನೆ ಇಲ್ಲ. ಈ ಮಗು ಅಪ್ಪ ಅಮ್ಮನ ಪ್ರೀತಿಗೆ ಬೇಡ್ಕೋತಿದ್ದಾಳೆ. ನಾನು ಅಪ್ಪನ ಪ್ರೀತಿಗೆ ಹಾತೊರಿಸ್ತಿದ್ದೀನಿ. ಸಾಲಿಗ್ರಾಮಕ್ಕೆ ಹೋಗಿದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಪ್ಪ ತೋರಿಸ್ತಿದ್ದ ನಾಟಕದ ಪ್ರೀತಿನೇ ನಿಜವಾದ ಪ್ರೀತಿ ಅಂತ ಅಂದ್ಕೊಂಡು ಸಂತೋಷ ಪಡ್ತಿದ್ದೀನಿ. ಒಂದು ವೇಳೆ ಆ ಪ್ರೀತಿ ನನಗೆ ನಿಜವಾಗ್ಲೂ ಸಿಕ್ಕಿದ್ರೆ ಇಂಥ ಮುದ್ದಾದ ಮಗು ಬಾಯಲ್ಲಿ ಅಪ್ಪ ಅಮ್ಮ ಅನ್ಸ್ಕೊಳ್ಳೋಕ್ಕೂ ಪುಣ್ಯ ಮಾಡಿರಬೇಕು. ಅವಳ ಆಸೆ ಪಡ್ತಿರೋ ಹಾಗೆ ಆಗಬೇಕು. ಅವಳ ಆಸೆ ಪಡ್ತಿರೋ ಪ್ರೀತಿನೇ ಅವಳಿಗೆ ಸಿಗ್ಬೇಕು. ಶಾಲಿನಿ, ಗೆದ್ದಿದ್ದು ನೀನಲ್ಲ, ಸೀತಾಳ ಮಮತೆ. ನೀನು ಮಗು ಕೈ ಹಿಡಿದು ಎಳೆದಾಡ್ದೆ. ಸೀತಾ ಮಗು ಕೈಗೆ ನೋವಾಯ್ತು ಅಂತ ಸಂಕಟಪಟ್ಲು. ಆದ್ರೆ ನೀನು ನಾನು ಗೆದ್ದೆ ಅಂತ ಖುಷಿ ಪಟ್ಟೆ. ಮಗುಗೆ ಹರ್ಟ್ ಆಯ್ತಲ್ಲ ಅನ್ನೋ ಒಂದು ಸಣ್ಣ ಕನ್ಸರ್ನ್ ಕೂಡ ನಿನಗಿಲ್ಲ. ಇದರಲ್ಲೇ ಗೊತ್ತಾಗ್ತಿದೆ ನಿನಗಿಂತ ಹೆಚ್ಚಾಗಿ ಸಿಹಿಗೆ ತಾಯಿ ಆಗೋ ಅರ್ಹತೆ ಸೀತಾಗೆ ಇದೆ ಅಂತ.